ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನೀವೆಲ್ಲ ಆಶೀರ್ವದಿಸಿ ಹರಿಸ್ತೀರಿ ಅಂತ ಭಾವಿಸ್ತಾ ಇದ್ದೀನಿ. ಮನೆಯಲ್ಲೇ ಹಾಲಿನಿಂದ ಕೆನೆ ತೆಗೆದು ತುಪ್ಪನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಪಾಕೆಟ್ ಹಾಲು ಬಳಸೋದಿಲ್ಲ. ನಮ್ಮೂರಲ್ಲಿ ಡೈರಿ ಇರೋದ್ರಿಂದ ಪ್ರತಿನಿತ್ಯ ಸಂಜೆ ಸಮಯದಲ್ಲಿ ನಾವು ಡೈರಿಯಲ್ಲಿ ಹಾಲು ಹಾಕ್ಸ್ಕೊಂಡು ಬರ್ತೀವಿ. ಹಾಲು ತಂದ ತಕ್ಷಣ ಚೆನ್ನಾಗಿ ಕಾಯಿಸಿ, ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಕಾಯಿಸಿ ಆರಿಸಿ ಒಂದು ನೈಟ್ ಪೂರ್ತಿ ಫ್ರಿಜ್ಜಲ್ಲಿ ಒಂದು ಮುಚ್ಚಳ ಮುಚ್ಚಿ ಎತ್ತಿಡಿ. ಈ ಥರ ಮಾಡೋದ್ರಿಂದ ಹಾಲು ತಿಕ್ನೆಸ್ ಬರುತ್ತೆ ಮತ್ತು ಕೆನೆನೂ ಅಷ್ಟೇ ದಪ್ಪವಾಗಿ ಒಂದೇ ಲೇಯರ್ ಆಗಿ ಚೆನ್ನಾಗಿ ತೆಕ್ಕೊಳ್ಳೋಕ್ಕೂ ಆರಾಮಾಗಿ ಸುಲಭವಾಗಿರುತ್ತೆ. ನಾನು ಡೈಲಿ ಇದೇ ಥರ ಮಾಡಿ ಇಷ್ಟು ಕೆನೆನ ಕೂಡಿಸಿಟ್ಟಿದ್ದೀನಿ. ಇದು ಒಂದು 15 ದಿನದ ಹಾಲಿನಲ್ಲಿ ತೆಗೆದಿಟ್ಟಿರೋ ಅಂತಹ ಕೆನೆ. ಈಗ ಮಿಕ್ಸಿ ಜಾರ್ಗೆ ನಾವು ತಗೊಂಡಿರೋ ಅಂತಹ ಕೆನೆ ಮತ್ತು ಐಸ್ ನೀರನ್ನು ಹಾಕಿ ಸ್ವಲ್ಪ ರುಬ್ಕೊಂಡು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ಐಸ್ ನೀರು ಹಾಕಿದ್ರೆ ಎಲ್ಲ ಒಂದೇ ಥರ ಈ ಥರ ಉಂಡೆ ಆಗುತ್ತೆ. ಆಗ ಅದನ್ನು ನೀಟಾಗಿ ಒಂದು ಪಾತ್ರೆಗೆ ಇನ್ನೊಂದು ನೀರಲ್ಲಿ ಹಾಕಿ ಅದಕ್ಕೂ ಸ್ವಲ್ಪ ಐಸ್ ನೀರು ಹಾಕ್ಕೊಂಡಿದ್ದೀನಿ ನಾನು. ಇಲ್ಲ ನಮ್ಗೆ ಈ ಥರ ಬರಲ್ಲ ಅಂದರೆ ನೀವು ಸ್ವಲ್ಪ ಉಗುರು ಬೆಚ್ಚನ ನೀರಲ್ಲಾದರೂ ಈ ಥರ ರುಬ್ಕೊಂಡು ಸ್ವಲ್ಪ ಉಗುರು ಬೆಚ್ಚನ ನೀರು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಈ ಥರ ಉಂಡೆ ಮಾಡ್ತಾಯಿದ್ರೆ ನೀಟಾಗಿ ಅದು ಒಂದೇ ಉಂಡೆ ಆಗಿ ಬರುತ್ತೆ. ನೀಟಾಗಿ ಉಂಡೆ ಮಾಡ್ಕೊಂಡ್ಮೇಲೆ ಇನ್ನೊಂದು ಸರಿ ಚೆನ್ನಾಗಿರೋ ನೀರಲ್ಲಿ ಅದಕ್ಕೂ ಸ್ವಲ್ಪ ಐಸ್ ಕ್ಯೂಬ್ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಅದರಲ್ಲಿರೋ ಹಾಲು ಇದೆಲ್ಲ ಹೋಗಬೇಕು. ಮಾಡ್ಕೊಂಡಿರೋ ಉಂಡೆನ ಒಂದು ಗ್ಯಾಸ್ ಮೇಲೆ ಪಾತ್ರೆಗೆ ಹಾಕಿ ಸಣ್ಣ ಉರಿಯಲ್ಲೇ ಕಾಯಿಸ್ಕೊಂಡು ಕಾಯೋವಾಗ 2 ಲವಂಗ ಒಂದು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ತುಪ್ಪ ಬಂತು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.